ಸಾಹಿತ್ಯ ಆಸಕ್ತರಿಗೆ ನನ್ನ ನಮಸ್ಕಾರಗಳು. ನನ್ನ ಜನ್ಮಭೂಮಿ ಧಾರವಾಡ, ಜ್ಞಾನಭೂಮಿ ಬೆಳಗಾವಿ, ಕರ್ಮಭೂಮಿ ವಿಜಯಪುರ. ಎಲ್ಲೋ ಹುಟ್ಟಿ ಎಲ್ಲೋ ಶಿಕ್ಷಣ ಪಡೆದು, ಅದು ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಎಲ್ಲಿ ಅನ್ನದ ಋಣ ಇರ್ತದೋ ಅವರು ಅಲ್ಲೇ ಹೋಗಬೇಕು ಅಂತ. ಒಂದು ಸಣ್ಣ ಘಟನೆ ಹೇಳ್ತೀನಿ. ಬೆಳಗಾವಿದಾಗ ಒಬ್ಬರು ಸಂತರು ಸಿಕ್ಕಿದ್ರು ನಮಗೆ. ಸಹಜ ಹಿಂಗೆ ಮಾತಾಡ್ಕೊತ ಕೂತಾಗ ಒಂದು ಸರಿ ಅಂದರು, ಇಲ್ಲಪ್ಪ ನೀನು ಅನ್ನುವಂಥ ಊರಾಗ ವಾಸ ಮಾಡ್ತಿದ್ದಿ, ಅಲ್ಲೇ ನೀನು ಬೆಳಿತಿದ್ದಿ ಅಂತಂದರು. ನಾನು ಅಂದ ಕೂಡಲೇ ಆವಾಗ ಬಾಂಬೆನೋ ಬೆಂಗಳೂರು ಅಂತ ಹಿಂಗೆ ವಿಚಾರ ಮಾಡಿದ್ದೆ. ಆದರೆ ಬಿಜಾಪುರ ಅವಾಗ ದಿಂದ ಶುರು ಆಗ್ತದೆ ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಹೇಳಿದ್ದು, ಇದು ನನ್ನ ಕರ್ಮಭೂಮಿ ಆಗಿಬಿಟ್ಟದು. ಇಲ್ಲಿ ಬಂದ ನಂತರ ಹಂತ ಹಂತವಾಗಿ ಸ್ನೇಹಿತರಾದರು, ಸಾಕಷ್ಟು ಜನ ಪರಿಚಯ ಆಯಿತು. ಶೈಕ್ಷಣಿಕ ಕಾರ್ಯ ಜೊತೆಗೆ ಸಮಾಜ ಸೇವೆಯಲ್ಲೂ ನಾನು ಸ್ವಲ್ಪ ತೊಡಗಿಸಿಕೊಂಡೆ. ಸುಮಾರು 1.5 ದಶಕದಿಂದ ಸ್ವಲ್ಪ ಸಾಹಿತ್ಯದೊಳಗೆ ಆಸಕ್ತಿ ಸೃಷ್ಟಿಯಾಯಿತು. ಆ ಸಾಹಿತ್ಯದ ಆಸಕ್ತಿ ಯಾವ ರೀತಿ ಬೆಳೀಲಿಕ್ಕೆ ನಮಗೆ ಅನುಕೂಲ ಆಯಿತು ಅಂದರೆ, ಮನೆಯಲ್ಲೂ ಕೂಡ ಅದಕ್ಕೆ ಸಾಕಷ್ಟು ಸಹಕಾರ ಇತ್ತು. ನಾನು ನೌಕರಿ ಮಾಡ್ತಂಥ ಸಂಸ್ಥೆ ಸಿಕ್ಯಾಬ್ ARS ಮಹಿಳಾ ಮಹಾವಿದ್ಯಾಲಯ ಏನದ, ಅದರ ಅಧ್ಯಕ್ಷರು ಕಾರ್ಯದರ್ಶಿಗಳು ಸಾಕಷ್ಟು ಸಾಹಿತ್ಯ ಕೃಷಿ ಒಳಗೆ ಪ್ರೋತ್ಸಾಹ ಕೊಡ್ತಿದ್ರು. ಅದರ ಜೊತೆಗೆ ವಿಜಯಪುರದಲ್ಲಿ ನನ್ನ ಸ್ನೇಹಿತರು ಏನಿದ್ದರು ಅವರು ಕೂಡ ಸಾಹಿತ್ಯದೊಳಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಿದ್ದರು. ಅದರ ಪರಿಣಾಮವಾಗಿ ನನ್ನ ಯಾವಾಗ ಪರಿಚಯ ಮಾಡಿಕೊಡಬೇಕಾದ್ರೆ ವಿವೇಕ್ ಅವರು ಹೇಳಿದರು, ಸುಮಾರು 30 ಸಂಶೋಧನಾ ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ. ಕಾಲಕ್ರಮೇಣ PhDಯಲ್ಲಿ ಆಸಕ್ತಿ ಹುಟ್ಟು ಕೊನೆಗೆ 2019ರಲ್ಲಿ PhD ಕೂಡ ಮಾಡಿದೆ. ಆ PhD ವಿಷಯವನ್ನು ನಾನು ತೆಗೆದುಕೊಳ್ಳಿಕ್ಕೆ ಮುಖ್ಯ ಕಾರಣ ಅಂದ್ರೆ ಇವರೇ, ಶಂಕರ್ ಮುಕಾಶಿ ಪುಣೇಕರ್. ಸಾಕಷ್ಟು ಸರಿ ಅವ್ರ ಜೊತೆ ನಂದು ಒಡನಾಟ ಇತ್ತು. ತಾಸುಗಟ್ಟಲೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡ್ತಿದ್ದೆ. ಮೊದಲು ನಾನು PhD ಮಾಡಬೇಕಂತ ಡಿಸೈಡ್ ಮಾಡಿದಾಗ ಅವ್ರ ಕಡೆ ಹೋದೆ. ಒಂದು ಭಾಳ ಚಂದ ಮಾತು ಹೇಳಿದರು ಅವರು. ಪ್ರಶ್ನೆ ಕೇಳಿದ್ರು ಅವರು, ಡೂ ಯು ವಾಂಟ್ ಟು ಡೂ PhD ಆನ್ ಮೀ? ಡೂ ಯು ಥಿಂಕ್ ಶಂಕರ್ ಮುಕಾಶಿ ಪುಣೇಕರ್ ಈಸ್ ದ್ಯಾಟ್ ಎ ಗ್ರೇಟ್ ರೈಟರ್? ನನ್ನ ಬಗ್ಗೆ ಸಂಶೋಧನೆ ಮಾಡುವಂಥದ್ದು ಏನದ ನನ್ನ ಕಡೆ ಅಂದರು. ಆಮೇಲೆ ಒಳಗೆ ಹೋಗಿ ತಾವು ರಚಿಸಿದ ಎಲ್ಲ ಕೃತಿಗಳನ್ನು ತಂದುಕೊಟ್ರು. ಸೊ ವೆನ್ ಯು ಹ್ಯಾವ್ ಡಿಸೈಡೆಡ್ ಟು ಡೂ PhD ಆನ್ ಮೀ, ಐ ಮಸ್ಟ್ ಸಪೋರ್ಟಿವ್ ವಿತ್ ಮೈ ಬುಕ್ಸ್ ಅಂತ. ಅದರ ಜೊತೆಗೆ
ಇನ್ನೊಂದು ಮಾತು ಹೇಳಿದರು, ಯಾವಾಗ ನಿಮಗೆ ಸಮಸ್ಯೆಗಳು ಬರ್ತವೆ ಬೇಕಾದಾಗ ಬಂದು ನನ್ನ ಜೊತೆಗೆ ನೀವು ಚರ್ಚೆ ಮಾಡಿರಿ ಅಂತ. ಆ ಚರ್ಚೆ ಪರಿಣಾಮನೇ ನಾನು ಶಂಕರ್ ಮೊಕಾಶಿ ಪುಣೇಕರ್ ಅವರ ಆಂಗ್ಲ ಕವಿತೆಗಳ ಬಗ್ಗೆ ಸಂಶೋಧನೆ ಮಾಡಬೇಕಾಯಿತು. ಈ ಸಂಶೋಧನೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದರೆ, ನಾನು 2016ಕ್ಕೆ ರಿಜಿಸ್ಟ್ರೇಷನ್ ಮಾಡಿದಾಗ ಆಲ್ ಓವರ್ ಇಂಡಿಯಾ, ಇಡೀ ದೇಶದ ತುಂಬ ಎಲ್ಲ ಯೂನಿವರ್ಸಿಟಿಗಳು ಟಾಪಿಕ್ಸ್ ಚೆಕ್ ಮಾಡಿದಾಗ ಕಂಡು ಬಂದದ್ದು ಏನು ಅಂತಂದರೆ, ನಿಮಗೆ ಗೊತ್ತು ನಮ್ಮ ದೇಶದೊಳಗೆ ಸಾಕಷ್ಟು ವಿಶ್ವವಿದ್ಯಾಲಯಗಳು, 800ಕ್ಕೂ ಹೆಚ್ಚು, ಈಗ 1000 ಮೇಲೆ ವಿಶ್ವವಿದ್ಯಾಲಯಗಳು. ಅವಾಗ 800 ವಿಶ್ವವಿದ್ಯಾಲಯ ಕಾವ್ಯದ ಮೇಲೆ ಸಂಶೋಧನೆ ಮಾಡೋರು 3 ಜನ ಇದ್ದರು. ಆ 3 ಜನರೊಳಗೆ ಒಬ್ಬನ ನಾನು. ಎಲ್ಲರೂ ಕಾದಂಬರಿ ಕಥೆಗಳ ಮೇಲೇ ಸಂಶೋಧನೆ ಮಾಡ್ತೀನಿ. ಕಾಲಕ್ರಮೇಣ ಅವಾರ್ಡ್ ಆದ ನಂತರ ಸಾಹಿತ್ಯದೊಳಗೆ ಆಸಕ್ತಿ ಅದೇ ರೀತಿ ಬೆಳೀತಾ ಬಂತು. ಸೊ ಐ ವೆಂಟ್ ಆನ್ ರೈಟಿಂಗ್ ರಿಸರ್ಚ್ ಆರ್ಟಿಕಲ್ಸ್. I have published 30 research articles and a couple of them are under publication. ಅದರ ಜೊತೆಗೆ ಏನೋ ಒಂದು ಘಟನೆ, ಇನ್ಸಿಡೆಂಟ್ ಸಾಹಿತ್ಯವನ್ನು ಓದೋರಿಗೆ ಗೊತ್ತಿರ್ತದೆ. ಒಂದು ಸಾಹಿತ್ಯ ಕೃತಿ ರಚನೆ ಆಗಬೇಕು ಅಂತಂದ್ರೆ ಅದ್ರ ಹಿಂದೆ ಎಲ್ಲೋ ಒಂದು ಘಟನೆ, ಒಂದು ಸಂಶೋಧನೆ ಇರ್ತದೆ ಅನ್ನೋದು. ನಾವು ಇಂಗ್ಲೀಷ್ ಒಳಗೆ ಹೇಳ್ತೀವಿ, ಬಿಫೋರ್ ಎವ್ರಿ ಕ್ರಿಯೇಷನ್ ಆಫ್ ಲಿಟ್ರರಿ ವರ್ಕ್ ದೆರ್ ಈಸ್ ಸಮಥಿಂಗ್ ದಟ್ ಹ್ಯಾಸ್ ಮೋಟಿವೇಟೆಡ್ ಅಂತ. ಯಾವುದೋ ಒಂದು ಘಟನೆ ಪ್ರೇರಣೆಯಾಗಿ ಒಂದು ಸಾಹಿತ್ಯ ಕೃತಿ ಹೊರಗೆ ಬರ್ತದೆ. ಸೊ ಆ ರೀತಿಯಿಂದಾಗಿ ಸಾಹಿತ್ಯದ ಕೃಷಿ ನಾನು ಮಾಡ್ಕೋತ ಬಂದೆ. ಸಾವಿತ್ರಿ ಇನ್ನು ಕೆಲವೇ ಕ್ಷಣದೊಳಗೆ ಎಲ್ಲರ ಕೈ ಒಳಗಿರ್ತದೆ. ಆಗ ಹೇಳಿದರು, ಒಂದು ಕವನ ಸಂಕಲನ ಇಟ್ ಈಸ್ ಅಂಡರ್ ಪಬ್ಲಿಕೇಶನ್, ಫಸ್ಟ್ ಇಂಪ್ರೆಷನ್ಸ್ ಅಂತ. ಅದ್ರ ಜೊತೆಗೆ ಇನ್ನೊಂದು ಮಿನಿಯೇಚರ್ ಎಪಿಕ್ ದಮಯಂತಿ ಅಂತ, ಅದು ಕೂಡ ಶಾರ್ಟ್ಲಿ ಇಟ್ ವಿಲ್ ಬಿ ಪಬ್ಲಿಷ್ಡ್. ಸೊ ವಿಶೇಷವಾಗಿ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಯಾಕಂದರೆ 2 ಕಾರಣಕ್ಕೆ. ಒಂದು, ಶಂಕರ್ ಮೊಕಾಶಿ ಪುಣೇಕರ್ ಅವರ ಬಗ್ಗೆ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು, ಅದರ ಜೊತೆಗೆ ನನ್ನ ಕೃತಿ ಸಾವಿತ್ರಿಯ ಬಿಡುಗಡೆ. ಶಂಕರ್ ಮೊಕಾಶಿ ಪುಣೇಕರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ 30 ನಿಮಿಷ, 45 ನಿಮಿಷ, 1 ತಾಸು, 1 ದಿನ ಸಾಕಾಗೋದಿಲ್ಲ. ಯಾಕಂದರೆ ಶಂಕರ್ ಮೊಕಾಶಿ ಪುಣೇಕರ್ ಅವರು 34 ಕೃತಿಗಳನ್ನ ರಚಿಸಿದ್ದಾರೆ. 24 ಇಂಗ್ಲೀಷ್ ಒಳಗೆ, 10 ಕನ್ನಡ ಒಳಗೆ. 1928ರಲ್ಲಿ ಜನಿಸಿದಂಥ ಶಂಕರ್ ಮೊಕಾಶಿ ಪುಣೇಕರ್ ಅವರು
ಇತ್ತಿತ್ತಲಾಗ ಅಂದರೆ ಸುಮಾರು 2006ರಲ್ಲಿ ದೈವಾಧೀನರಾದರು. ಅವ್ರ ಹೆಸರೊಳಗನೆ ಒಂದು ವಿಶೇಷತೆ ಅದ ನೋಡ್ರಿ. ಸಾಮಾನ್ಯವಾಗಿ ನಮಗೆಲ್ಲ ಈಗ ನಾವು CL ಪಾಟೀಲ್ ಅಂತೀವಿ, ರಮೇಶ್ ಜೋಶಿ ಸರ್ ಅಂತೀವಿ, GR ಕುಲಕರ್ಣಿ ಅವರು ಅಂತೀವಿ. ಆದರೆ ಅವ್ರ ಹೆಸರಿನ ವೈಶಿಷ್ಟ್ಯತೆ ಏನು ಅಂದರೆ ಶಂಕರ್ ಮೊಕಾಶಿ ಪುಣೇಕರ್. 2 ಅಡ್ರೆಸ್ ಅವ್ರಿಗೆ. ಅಡ್ರೆಸ್ ಹೆಂಗೆ ಬಂದು ಅವರು ತಮ್ಮ ಆತ್ಮಕಥನದೊಳಗೆ ಹೇಳ್ತಾರೆ, I have never seen my mother's face. What I saw first was my grandmother's face. ನಾನು ಮೊದಲು ನೋಡಿದ್ದೆ ಅಜ್ಜಿ ಮುಖ. ನನ್ನ ತಾಯಿ ಮುಖ ನನಗೆ ನೆನಪನೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅವ್ರ ತಾಯಿ ಮುಖ ನೋಡಲೇ ಇಲ್ಲ. ತಂದೆ ಹೆಂಗಿದ್ದಾರೆ ಅಂತಂದ್ರೆ ಅದು ಗೊತ್ತಿಲ್ಲ. ಆದರೆ ಅವ್ರ ಅಜ್ಜ ಅಜ್ಜಿ ಜೊತೆಗೆ ಬೆಳೆದದ್ದಕ್ಕೆ ಅವ್ರ ಅಜ್ಜ ಅಜ್ಜಿ ಹೆಸರು ಪುಣೇಕರ್ ಅಂತ ಇತ್ತು. ಅದಕ್ಕೆ ಅವರು ಶಂಕರ್ ರಾಮ್ಭಾವ್ ಪುಣೇಕರ್ ಅಂತ ಹೇಳ್ಕೊತ ಹೋಗ್ತಿದ್ರು. ಯಾರು ನೀನು ಅಂದರೆ ಶಂಕರ್ ರಾಮ್ಭಾವ್ ಪುಣೇಕರ್ ಅಂತ. ಆದರೆ ಸಾಲಿಗೆ ಹೆಸರು ಹಚ್ಚಲಿಕ್ಕೆ ಹೋದಾಗ ಅವ್ರಿಗೆ ಭಾಳ ಆಶ್ಚರ್ಯ ಆಯಿತು. ಪುಣೇಕರ್ ಬದಲಿ ಮೊಕಾಶಿ ಅಂತ ಹೇಳಿದರು ಅವ್ರ ಅಜ್ಜ. ಯಾಕೆ ಆ ರೀತಿ ಆಯಿತು ಅಂದಾಗ ಅವ್ರ ಅಜ್ಜ ಹೇಳ್ತಾರೆ, ನಿಮ್ಮ ತಂದೆ ಹೆಸರು ರಾವುಜಿ ರಾವ್, ಅವ್ರ ಅಡ್ರೆಸ್ಸು ಮೊಕಾಶಿ ಅಂತ. ಅದಕ್ಕೆ ಅವ್ರು ಮುಂದೆ ವಿಚಾರ ಮಾಡಿದರು, ನನ್ನ ಜನ್ಮ ಮೊಕಾಶಿ ಅವರ ಫ್ಯಾಮಿಲಿ ಒಳಗೆ ಆಗಿರ್ಬೋದು, ಆದರೆ ನನಗೆ ಜೀವನ ಕೊಟ್ಟವರು ನಮ್ಮ ಅಜ್ಜ ಆದ ಪುಣೇಕರ್ ಫ್ಯಾಮಿಲಿ. ಅದಕ್ಕೆ ನಾನು ಎರಡೂ ಹೆಸರನ್ನು ನನ್ನ ಜೊತೆಗೆ ಬಳಸ್ತೀನಿ ಅಂತ ತಿಳಿದು ಈ ಮೊಕಾಶಿ ಪುಣೇಕರನ ಹೆಸರು ಬಂತು. ಹೀಗಾಗಿ ಅವರಿಗೆ ಶಂಕರ್ ಮೊಕಾಶಿ ಪುಣೇಕರ್ ಅಂತಲೇ ಎಲ್ಲ ಕಡೆ ರೆಕಗ್ನೈಸ್ ಆದ. ಸೊ ವಿದ್ಯಾಭ್ಯಾಸ ಧಾರವಾಡದಲ್ಲಿ ಆಯಿತು. KE ಬೋರ್ಡ್ಸು, ಕರ್ನಾಟಕ ಕಾಲೇಜು, BA ಆನರ್ಸ್ ಮಾಡಿದರು. ಆವಾಗಿನ ಕಾಲಕ್ಕೆ BA ಆನರ್ಸ್ ಆದವರಿಗೆ ಟೀಚರ್ ನೌಕರಿ ಸಿಗ್ತಿತ್ತು. ಸೊ ಶಂಕರ್ ಮೊಕಾಶಿಸ್ ಫಸ್ಟ್ ಎಂಪ್ಲಾಯ್ಮೆಂಟ್ ಎಲ್ಲಾಯಿತು ಅಂದ್ರೆ ಬಿಜಾಪುರದಲ್ಲಿ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸರ್ಕಾರಿ ಅಗ್ರಿಕಲ್ಚರ್ ಕಾಲೇಜ್ ಒಳಗೆ ಬಿಜಾಪುರದೊಳಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆಯ್ತು. ಇಲ್ಲಿ ಜಾಗೀರ್ದಾರ ಅನ್ನೋರ ಮನೆಯೊಳಗೆ ಇರ್ತಿದ್ರು ಅವರು. ಜಾಗೀರ್ದಾರ್ ಅನ್ನೋ ಫ್ಯಾಮಿಲಿಗೆ ಸಂಗೀತ ಆಸಕ್ತಿ ಭಾಳ ರೀ. ಸೊ ದ್ಯಾಟ್ ಇಂಟ್ರೆಸ್ಟ್ ಆಫ್ ಮ್ಯೂಸಿಕ್ ಮೇಡ್ ಶಂಕರ್ ಮೊಕಾಶಿ ಪುಣೇಕರ್ ಟು ಲರ್ನ್ ಮ್ಯೂಸಿಕ್. ಅಲ್ಲಿಂದ ಸಂಗೀತದೊಳಗೆ ಅವರ ಆಸಕ್ತಿ ಸೃಷ್ಟಿಯಾಯಿತು. ಬಿಜಾಪುರದಿಂದ ವಾಪಸ್ ಧಾರವಾಡಕ್ಕೆ ಹೋದರು, MA ಮಾಡ್ಕೊಂಡ್ರು. MA ಆದ ನಂತರ ಬೆಳಗಾವಿ RPD ಕಾಲೇಜ್ಗೆ ಅಪಾಯಿಂಟ್ಮೆಂಟ್ ಆಯಿತು. ಅದರ ಮರು ವರ್ಷ ಲಿಂಗರಾಜ್ ಕಾಲೇಜ್ಗೆ ಅಪಾಯಿಂಟ್ಮೆಂಟ್ ಆಯಿತು. ಕ್ರಮೇಣ ಅವರಿಗೆ ಸಂಗೀತ ಮತ್ತು ಸಾಹಿತ್ಯ, ಲಿಟ್ರೇಚರ್ ಆ್ಯಂಡ್ ಮ್ಯೂಸಿಕ್, he was very much interested. On one side he went on learning music, on the other side he started contributing to literature.
ಅವ್ರು ಹೇಳ್ತಾರೆ, ಕರ್ನಾಟಕ ಕಾಲೇಜಿಗೆ ಹೋದಾಗ ನನ್ನ ಒಡನಾಟ ಪ್ರೊಫೆಸರ್ ಅರ್ಮ್ಯಾಂಡೋ ಮೆನೆಜಿಸ್ ಜೊತೆಗೆ ನಡೀತು ಅಂತ ಹೇಳ್ತಾರೆ. ಅರ್ಮ್ಯಾಂಡೋ ಮೆನೆಜಿಸ್ ಅಂದರೆ ಆವಾಗಿನ ಕಾಲಕ್ಕೆ ಭಾಳ ದೊಡ್ಡ ಸ್ಕಾಲರ್ ಅವರು. ನಮ್ಮ ಕನ್ನಡದ ವಚನಗಳನ್ನ, ಬಸವಣ್ಣ ಅಕ್ಕಮದಿ ವಚನಗಳನ್ನ ಇಂಗ್ಲೀಷ್ ಒಳಗೆ ಭಾಷಾಂತರ ಮಾಡಿದವರು ಅವರು. ಅವ್ರ ಜೊತೆಗೆ ಯಾವಾಗ ಒಡನಾಟ ಬೆಳೀತು, ಅವರು ತಮ್ಮ ಜೀವನದೊಳಗೆ ಫಸ್ಟ್ ಪೋಯಮ್ ಬರೆದದ್ದು ಯಾವುದು ಅಂತಂದರೆ ಬೇಂದ್ರೆ ಅವರ ಕವನವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದರು. ಯಾರು ಮಾಡಿದರು ಅಂದರೆ ಮೆನೆಜಿಸ್ ಅವರು ಹಾಗೂ ಶಂಕರ್ ಮೊಕಾಶಿ ಪುಣೇಕರ್ ಹೇಳ್ತಾರೆ. ಅವರು ನಾನು ಕ್ರಮೇಣ ಬೇಂದ್ರೆ ಅವರ ಕಾಂಟ್ಯಾಕ್ಟಿಗೆ ಬಂದೆ. ಮೆನೆಜಿಸ್ ಅವರಿದ್ದರು, ಎಮ್ ಕೆ ನಾಯ್ಕರಿದ್ದರು, ಆಮೇಲೆ ಸಿ ಬಿ ಪಾಟೀಲ್ರಿದ್ದರು, ಚಂದ್ರಶೇಖರ್ ಪಾಟೀಲ್ರಿದ್ದರು, ಶಾಂತಿನಾಥ್ ದೇಸಾಯಿ ಜೊತೆ ಕಾಂಟ್ಯಾಕ್ಟ್ ಬಂತು. ಅದು ನೋಡ್ರಿ, ಹಿ ವಾಸ್ ಆಲ್ವೇಸ್ ಇನ್ ದ ಮಿಡಸ್ಟ್ ಆಫ್ ರೈಟರ್ಸ್, ಸ್ಕಾಲರ್ಸ್. ಆದರೆ ಅವ್ರ ಜೀವನದೊಳಗೆ ಒಂದು ವಿಚಿತ್ರ ಏನು ಅಂತಂದರೆ, ಹಿ ನೆವರ್ ಕಾನ್ಸ್ಟಂಟ್ಲಿ ಸ್ಟೇಡ್ ಎಟ್ ಒನ್ ಪ್ಲೇಸ್. ಒಂದೇ ಊರಾಗ ಇರಲೇ ಇಲ್ಲ ಅವ್ರು. ನೋಡ್ರಿ, ವಿಜಯಪುರಕ್ಕೆ ಬಂದರು, ಧಾರವಾಡಕ್ಕೆ ಹೋದರು, ಬೆಳಗಾವಿಗೆ ಹೋದರು, ಬಾಂಬೆ IIT ಕಾಲೇಜಿಗೊಳಗೆ ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು 10-12 ವರ್ಷ. ಅದರ ಜೊತೆಗೆ ಟೈಮ್ಸ್ ಆಫ್ ಇಂಡಿಯಾದೊಳಗೆ ಕೂಡ ಅವರು ಸೇವೆಯನ್ನು ಸಲ್ಲಿಸಿದರು. ಟೈಮ್ಸ್ ಆಫ್ ಇಂಡಿಯಾ ಒಳಗೆ ಮ್ಯೂಸಿಕ್ ಕ್ರಿಟಿಕ್ ಇದ್ದರು, ಸಂಗೀತ ವಿಮರ್ಶಕರು. ಅವರ ಸಂಗೀತ ವಿಮರ್ಶಕರು ಹೆಂಗಿದ್ರು ಅಂದರೆ ಭಾಳ ಕಠೋರವಾದಂಥ ಸಂಗೀತ ವಿಮರ್ಶಕರು. ಇಫ್ ಇಟ್ ಈಸ್ ರೈಟ್, ಇಟ್ ಈಸ್ ರೈಟ್. ಇಫ್ ಇಟ್ ಈಸ್ ರಾಂಗ್, ಇಟ್ ಈಸ್ ರಾಂಗ್. ಎಲ್ಲರಿಗೂ ನಮಗೆ ಪಂಡಿತ್ ರವಿಶಂಕರ್ ಅವರು ಗೊತ್ತು, ಸಿತಾರ್ ವಾದಕರು. ಬಾಂಬೆದೊಳಗೆ ಒಂದು ಸಂಗೀತ ಕಾರ್ಯಕ್ರಮದೊಳಗೆ 2-3 ತಾಸು ಅವರು ಸಂಗೀತ ಅವಲೋಕನ ಮಾಡಿ ಮರುದಿವಸ ಸಿತಾರ್ ವಾದಕರಾದಂಥ ರವಿಶಂಕರ್ ಅವ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿದಾಗ ಒಂದು ಕಡೆ ಹೇಳ್ತಾರೆ ಅವರು, ಹಿ ಈಸ್ ಎ ಗ್ರೇಟ್ ಮ್ಯೂಸಿಷಿಯನ್, ಬಟ್ ಅಟ್ ಒನ್ ಟೈಮ್ ಆಫ್ ಪ್ಲೇಯಿಂಗ್ ಸಿತಾರ್ ಹಿ ಮಿಸ್ಡ್ ದ ನೋಟ್ ಅಂತ. ನೋಡ್ರಿ, ಸಿತಾರ್ ವಾದನ ಮಾಡ್ಬೇಕಾದ್ರೆ ಒಂದು ಕಡೆ ಒಂದು ಸ್ವರ ತಪ್ಪಿದ್ರು. ರವಿಶಂಕರ್ ಅವ್ರು ಇವ್ರನ್ನ ಕರೆಸಿದ್ರು. ರವಿಶಂಕರ್ ಅವ್ರ ಫಾಲೋವರ್ಸ್ ಎಲ್ಲರೂ ಶಂಕರ್ ಮೊಕಾಶಿ ಪುಣೇಕರ್ ಅವ್ರು ಈ ಮನುಷ್ಯನ ಒಂದು ಕೈ ನೋಡ್ಕೋಬೇಕು ಅಂತಂದರು. ಆದರೆ ರವಿಶಂಕರ್ ಅವ್ರು ಏನು ಹೇಳ್ತಾರೆ, ಫಸ್ಟ್ ಟೈಮ್ ಐ ಸಾ ಎ ಟ್ರೂ ಮ್ಯೂಸಿಕ್ ಕ್ರಿಟಿಕ್. ನನ್ನ ಜೀವನದೊಳಗೆ ಮೊದಲನೇ ಸಾರಿ ಒಬ್ಬ ಪ್ರಾಮಾಣಿಕ ಸಂಗೀತ ವಿಮರ್ಶಕ ನೋಡಿದ್ದು ನೀನು ಅಂತ ಹೇಳ್ತಾರೆ. ಹರಿಪ್ರಸಾದ್ ಚೌರಾಸಿಯಾ, ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನಗಲ್, ಕಾಗಲ್ಕರ್ ಸಾಕಷ್ಟು ಜನರ ಸಂಗೀತನ ವಿಮರ್ಶೆ ಮಾಡಿದರು. ನಾನು ಅವ್ರ ಜೋಡಿ ಒಮ್ಮೆ ಮಾತಾಡ್ಕೋತ ಕೂತಾಗ ಅವರಿಗೆ ಕೇಳಿದೆ, ಸರ್ ನಿಮಗೆ ಸಂಗೀತದ ಆಸಕ್ತಿ ಹೆಂಗೆ ಬಂತು? ನಾನು ಆಗ ಜಾಗೀರ್ದಾರ ಫ್ಯಾಮಿಲಿಯಿಂದ ಪ್ರಾರಂಭ ಆಯಿತು. ಕರೀಂ ಖಾನ್ರ ಸಂಗೀತ ಕಾರ್ಯಕ್ರಮ ಅಟೆಂಡ್ ಆಗ್ತಿದ್ರು. ಸುಮಾರು ಒಂದು
10-15 ವರ್ಷ ಅವರು ಸಂಗೀತನ ಕಲಿತರು. 10-15 ವರ್ಷ. ಹೀಗಾಗಿ ಅವರು ಮೊದಲು ಯಶಸ್ವಿಯಾಗಿದ್ದು ಸಂಗೀತ ವಿಮರ್ಶಕರು, ಅದರ ಜೊತೆಗೆ ಸಾಹಿತ್ಯಾಸಕ್ತಿ. ಕನ್ನಡದೊಳಗೆ ಸಾಕಷ್ಟು ಮೇರಿ ಕೃತಿಗಳನ್ನ ರಚಿಸಿದರು. ಗಂಗವ್ವ ಗಂಗಮ್ಮ ಇರ್ಬೋದು, ನಟ ನಾರಾಯಣಿ ಇರ್ಬೋದು, ಅವಧೇಶ್ವರಿ ಇರ್ಬೋದು. ಗಂಗವ್ವ ಗಂಗಾಮಾಯಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಧೇಶ್ವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂತು. ಅವರು ರಚಿಸಿದಂಥ ಕೃತಿಗಳನ್ನ ಸಂಪೂರ್ಣವಾಗಿ ವಿಮರ್ಶೆ ಮಾಡಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಸಾಕಷ್ಟು ಮಂದಿಗೆ ಗೊತ್ತಿರಬೇಕು, ಗಂಗವ್ವ ಗಂಗಾಮಾಯಿ ಸಿನಿಮಾ ಕೂಡ ಬಂತು, ಅದಕ್ಕೂ ಸಾಕಷ್ಟು ಅವಾರ್ಡ್ಗಳು ಬಂದವು. ಗಂಗವ್ವ ಗಂಗಾಮಾಯಿ ಇರ್ಬೋದು, ಅವಧೇಶರು ಇರ್ಬೋದು, ಅಥವಾ ನಟ ನಾರಾಯಣ ಇರ್ಬೋದು, 10ರಿಂದ 14 ಭಾಷೆಗಳಿಗೆ ಭಾಷಾಂತರಗೊಂಡು. ಸ್ವತಃ ಮೊಕಾಶಿ ಪುಣೇಕರ್ ಅವರು ನಟ ನಾರಾಯಣಿಯನ್ನು ಇಂಗ್ಲೀಷ್ ಒಳಗೆ ಟ್ರಾನ್ಸ್ಲೇಷನ್ ಮಾಡಿದ್ರು, ನಾನಾಸ್ ಕನ್ಫೆಷನ್ ಅಂತ. ಒಂದು ಕಡೆ ಸಾಹಿತ್ಯ ರಚನೆ, ಇನ್ನೊಂದು ಕಡೆ ಸಂಗೀತ. ಸಾಕಷ್ಟು ಜನರಿಗೆ ಮೊಕಾಶಿ ಪುಣೇಕರ್ ಅವರು ವಿದ್ವತ್ ಬಗ್ಗೆ ಅರಿವಿಲ್ಲ. ಹೆಂಗೆ ಅವರು ಕನ್ನಡ ಸಾಹಿತ್ಯನ ರಚನೆ ಮಾಡಿದರು, ಅದರ ನಂತರ ಇಂಗ್ಲೀಷ್ ಸಾಹಿತ್ಯ ರಚನೆ ಮಾಡಿ ಯಾವಾಗ ಪ್ರಾರಂಭ ಮಾಡಿದರು, ಒಂದು ಕಡೆ ಹೇಳ್ತಾರೆ ಅವರು, ಕನ್ನಡ ಸಾಹಿತಿಗಳು ನನಗೇನು ಅಂತಿದ್ರು ಅಂದ್ರೆ, ಮೊಕಾಶಿ ಈಸ್ ನಾಟ್ ಕನ್ನಡ ರೈಟರ್ ಬಟ್ ಇಂಗ್ಲೀಷ್ ರೈಟರ್ ಅಂತ. ಯಾಕಂದರೆ ಇಂಗ್ಲೀಷ್ ಒಳಗೇ ಅವ್ರು ಹೆಚ್ಚು ಬರೆದದ್ದು, 24 ಕೃತಿಗಳನ್ನ ಬರೆದು. ಮೊಕಾಶಿ ಪುಣೇಕರ್ ಅವರು ಇನ್ನೊಂದು ವೈಶಿಷ್ಟ್ಯತೆ ಏನು, ವಾಟ್ ಈಸ್ ಸ್ಪೆಷಲ್ ಅಬೌಟ್ ಮೊಕಾಶಿ ಪುಣೇಕರ್, ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಅವರು ಸಂಗೀತದೊಳಗೆ ಹೊಸ ರಾಗಗಳನ್ನ ಸೃಷ್ಟಿ ಮಾಡಿದರು. ಒಂದು ಇಂದಿರಾ ರಾಗ ಅಂತ, ಇನ್ನೊಂದು ರಾಜೀವ್ ರಾಗ ಅಂತ. ಅಂದ್ರೆ ಸಂಗೀತೊಳಗೂ ಅವರಲ್ಲೇ ಅಷ್ಟು ವಿದ್ವತ್ತಿತ್ತು. ನಾನು ಅವ್ರನ್ನ PhD ಅಭ್ಯಾಸ ಮಾಡಿದ್ದು ಇಂಗ್ಲೀಷ್ ಪೊಯಿಟ್ರಿ ಒಳಗೆ. ಆದರೂ ಸ್ವಲ್ಪ ಅವರ ಕನ್ನಡ ಸಾಹಿತ್ಯ ಬಗ್ಗೆನೂ ಸ್ವಲ್ಪ ಹೊತ್ತು ಹೇಳ್ತೀನಿ. ನಾನು ಅವ್ರ ಜೋಡಿ ಚರ್ಚೆ ಮಾಡಬೇಕಾದ್ರೆ ಅವರಿಗೆ ನಾನು ಕೇಳಿದೆ, ಸರ್ ಗಂಗವ್ವ ಗಂಗಾಮಾಯಿ ಬಂತಲ್ಲ, ಅದು ಪ್ರಕಟಗೊಂಡ ನಂತರ ನಿಮ್ಮ ಅನಿಸಿಕೆ ಏನಾಯಿತು ಅಂತ. ಅವರಂದರು, ಮಿಸ್ಟರ್ ಪಾಟೀಲ್, ಐ ಹ್ಯಾಡ್ ನೋ ಒಪಿನಿಯನ್ ಅಬೌಟ್ ಗಂಗವ್ವ ಗಂಗಾಮಾಯಿ. ನಂದೇನು ಒಪಿನಿಯನ್ ಎದ್ದಿದ್ದಿಲ್ಲ. ಬಟ್ ಮೈ ಗ್ರ್ಯಾಂಡ್ ಮದರ್, ಆಫ್ಟರ್ ರೀಡಿಂಗ್ ಗಂಗವ್ವ ಗಂಗಾಮಾಯಿ, ವೆಫ್ಟ್ ಫಾರ್ 2 days ಅಂತ. ನಮ್ಮ ಅಜ್ಜಿ ಗಂಗವ್ವ ಗಂಗಾಮಾಯಿ ಓದಿದ ನಂತರ 2 ದಿವಸ ಸತತ ಅತ್ಲು ಅಂತ ಹೇಳ್ತಾರೆ. ಅಲ್ಲಿ ಬರ್ತಕ್ಕಂಥ ಪಾತ್ರಗಳು ಜೀವಂತ ಪಾತ್ರಗಳು. ಅದು ಗಂಗಾಮಾಯಿ ಪಾತ್ರ ಇರ್ಬೋದು, ರಾಘವನ ಪಾತ್ರ ಇರ್ಬೋದು, ಕಿಟ್ಟಿ ಪಾತ್ರ ಇರ್ಬೋದು, ರತ್ನಾನ ಪಾತ್ರ ಇರ್ಬೋದು.
ಯಾವಾಗ ಗಂಗವ್ವ ಗಂಗಾಮಾಯಿ ಪ್ರಕಟಗೊಳ್ತು, ಶಂಕರ ಮೊಕಾಶಿ ಪುಣೇಕರ್ ಅವರು ಬರಹಗಳಿಗೆ ಅಸ್ತಿತ್ವವಾದ ಅಂತ ಹೆಸರು ಕೊಡ್ಲಿಕ್ಕೆ ತುಂಬ ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ ಒಳಗೆ. ಏನು ಕಣ್ಣಿಗೆ ಕಾಣಿಸ್ತದ ಯಥಾವತ್ತಾಗಿ ಬರೆಯೋದು. ಗಂಗವ್ವ ಗಂಗಾಮಾಯಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ನಾವು ಆ ಕಾದಂಬರಿ ಓದ್ಲಿಕ್ಕತ್ರ ಎಷ್ಟೋ ಕಡೆ ನಮ್ಮ ಪ್ರತಿಬಿಂಬನ ನಾವು ನೋಡ್ತೀವಿ ಅದರೊಳಗೆ. ವಿ ಸಿ ಅವರ್ ಓನ್ ರಿಫ್ಲೆಕ್ಷನ್ ಇನ್ ದ ಕ್ಯಾರೆಕ್ಟರ್ ಆಫ್ ಕಿಟಿ, ಇನ್ ದ ಕ್ಯಾರೆಕ್ಟರ್ ಆಫ್ ರಾಘವ, ಇನ್ ದ ಕ್ಯಾರೆಕ್ಟರ್ ಆಫ್ ಗಂಗಾಮಾಯಿ. ಈ ಕಾದಂಬರಿ ಒಂದು ವಿಶೇಷತೆ ಏನು ಅಂತಂದರೆ, ಇಂಗ್ಲೀಷ್ ಒಳಗೆ ಇದಕ್ಕೆ ಎಕ್ಸ್ಪೆರಿಮೆಂಟಲ್ ನಾವೆಲ್ ಅಂತ ಕರೀತಾರೆ, ಪ್ರಾಯೋಗಿಕ ಕಾದಂಬರಿ ಅಂತ ಕರೀತಾರೆ. ಮೊಟ್ಟ ಮೊದಲ ಬಾರಿಗೆ ಶಂಕರ ಮೊಕಾಶಿ ಪುಣೇಕರ್ ಅವರು ಆಡು ಭಾಷೆಯಾಗಿ ಈ ಕಾದಂಬರಿಯನ್ನು ಬರೀತಾರೆ. ಅದಕ್ಕೆ ಎಕ್ಸ್ಪೆರಿಮೆಂಟಲ್ ನಾವೆಲ್ ಅಂತ ಹೇಳಿ. ಯು ಆರ್ ಅನಂತಮೂರ್ತಿಯವರಾಗಲಿ, ಗಿರಡ್ಡಿ ಗೋವಿಂದರಾಜ್ ಅವರಾಗಲಿ, ಕುವೆಂಪು ಅವರಾಗಲಿ, ಅವರೆಲ್ಲ ಈ ಕೃತಿ ಓದಿದ ಮೇಲೆ ಏನು ಹೇಳಿದ್ರು, ಇದು ಒಂದು ರೀತಿಯಿಂದ ಶಂಕರ ಮೊಕಾಶಿ ಪುಣೇಕರ್ ಅವರ ಆತ್ಮಚರಿತ್ರೆ ಅಂತ. ಗಂಗಾಮಾಯಿ ಒಳಗೆ ಅಜ್ಜಿ ಪಾತ್ರ ಕ್ರಿಯೇಟ್ ಮಾಡಿ, ಕಿಟ್ಟಿ ಪಾತ್ರ ಒಳಗೆ ತಮ್ಮ ಪಾತ್ರನ ಕ್ರಿಯೇಟ್ ಮಾಡಿ, ಯಾವ ರೀತಿ ಮಿಡಲ್ ಕ್ಲಾಸ್ ಬ್ರಾಹ್ಮಿನ್ಸ್ ಜೀವನದೊಳಗೆ ಸಂಘರ್ಷಗಳು ನಡೀತಾವ ಅನ್ನೋದು. ಅದಕ್ಕೆ ನಾವು ಇದನ್ನು ಇಂಗ್ಲೀಷ್ ಒಳಗೆ ವಿಮರ್ಶೆ ಮಾಡ್ಬೇಕಾದ್ರೆ ಏನು ಹೇಳ್ತೀವಿ ಅಂತಂದರೆ, ಗಂಗವ್ವ ಗಂಗಾಮಾಯಿ ಈಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಟ್ರೆಡಿಷನಿಸಮ್ ಆ್ಯಂಡ್ ಮಾಡರ್ನಿಸಮ್ ಅಂತ. ಕಾದಂಬರಿ ಓದಲಿಕ್ಕೆ ಪ್ರಾರಂಭ ಮಾಡಿದಾಗ ನಾವು ಕಾದಂಬರಿ ಮುಗಿಸಿ ಹೇಳುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಂದ್ರೆ, ಆ ರೀತಿ ನಮ್ಮನ್ನು ಪಾತ್ರದೊಳಗೆ ಮೊಕಾಶಿ ಪುಣೇಕರ್ ಅವರು ಇಳಿಸಿಬಿಟ್ಟರು. ಇದು ಅವರ ಸಾಮರ್ಥ್ಯ. ಭಾಳಷ್ಟು ಜನ ಮೊಕಾಶಿ ಪುಣೇಕರ್ ಅವ್ರನ್ನ ಟೀಕೆ ಮಾಡಿದರು. ನಮ್ಮ ಹಿರಿಯ ಗುರುಗಳಾದ CR ಯರವನ್ ತಲಿಮಠ್ ಅಂತಿದೆ, ಇವತ್ತಿಗೂ ಇದ್ದಾರೆ. ಇದು ಆಲ್ಮೋಸ್ಟ್ 88-90 ಇಯರ್ಸ್ ಇರಬೇಕು. ಅವರು ಮೊಕಾಶಿ ಪುಣೇಕರ್ ಅವರ ಇಂಗ್ಲೀಷ್ ಕವನ ಸಂಕಲನ ದ ಪ್ರಿಟೆಂಡರ್ ಅನ್ನೋ ಬಗ್ಗೆ ಒಂದು ವಿಮರ್ಶೆಯನ್ನು ಬರೀತಾರೆ. ಅಲ್ಲಿ ಹೇಳ್ತಾರೆ ಅವರು, ಮೊಕಾಶಿ ಪುಣೇಕರ್ ಈಸ್ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ರೈಟರ್ ಇನ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್. ಯಾಕಂದ್ರೆ ಅವಾಗ ಸಾಕಷ್ಟು ಜನ ಇವ್ರನ್ನ ಬಂಡಾಯಗಾರ ಅಂತ ಕರಿತಿದ್ರು, ರಿಬೆಲ್ ಪೋಯೆಟ್ ಅಂತ ಕರಿತಿದ್ರು, ರಿಬೆಲ್ ರೈಟರ್ ಅಂತ ಕರಿತಿದ್ರು. ಆದರೆ ಅವರೇ ಹೇಳ್ತಾರೆ, ಹಿ ವಾಸ್ ನಾಟ್ ಎ ರಿಬೆಲ್ ರೈಟರ್, ಹೀಸ್ ರಿಬೆಲ್ ವಾಸ್ ಅಗೇನ್ಸ್ಟ್ ವೆಸ್ಟರ್ನಿಸಮ್, ವೆಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಟ್ರೆಡಿಷನ್. ಅವರು ಒಂದು ಸಣ್ಣ ಎಸೆ ಬರೀತಾರೆ, ದ ರೋಲ್ ಡಿಮಾಂಡ್ ಆಫ್ ಆ್ಯನ್ ಇಂಡಿಯನ್ ಕ್ರಿಟಿಕ್ ಅಂತ. ಅದರೊಳಗೆ ಹೇಳ್ತಾರೆ ಅವರು, why Indian literature being analyzed with western tradition, western critical norms ಅಂತ ಹೇಳ್ತಾರೆ. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಇಟ್ಕೊಂಡು ನೀವು ಭಾರತೀಯ ಸಾಹಿತ್ಯನ ಯಾಕೆ ಅವಲೋಕನ ಮಾಡ್ತೀರಿ ಅಂತ ಕೇಳ್ತಾರೆ. ಯಾಕೆ ನಮ್ಮ ದೇಶದೊಳಗಿಲ್ವಾ? ಎಲ್ಲದಕ್ಕೂ ಮೂಲ ಕೃತಿ ನಾಟ್ಯಶಾಸ್ತ್ರ.
ಭರತಮುನಿ ನಾಟ್ಯಶಾಸ್ತ್ರದ, ಆನಂದವರ್ಧನ ಇದ್ದಾರೆ, ನಮ್ಮಲ್ಲಿ ಅಲಂಕಾರ ಶಾಸ್ತ್ರಗಳವ. ಆ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಅವರು ಕನ್ನಡ ಆಗಲಿ ಇಂಗ್ಲೀಷ್ ಆಗಿ ಸಾಹಿತ್ಯ ರಚನೆಯನ್ನು ಹೆಂಗೆ ಮಾಡಿದರು ಅಂತಂದರೆ, ನಮ್ಮ ಭಾಷೆ ಕಾವ್ಯ ಮೀಮಾಂಸೆ ಇಟ್ಕೊಂಡೇ ಬರೀತಿದ್ರು. ಒಬ್ಬ ಪತ್ರಕರ್ತ ಕೇಳಿದ, ನೀವಿಷ್ಟು ವೆಸ್ಟರ್ನ್ ಕ್ರಿಟಿಸಿಸಮನ್ನು ಕ್ರಿಟಿಸೈಸ್ ಮಾಡ್ತೀರಿ, ಮತ್ತು ನೀವು ಇಂಗ್ಲೀಷ್ನ್ಯಾಕೆ ಬರೀತಿರಲ್ಲ ಅಂತ. ಅದಕ್ಕೆ ಅವ್ರು ಅಂದರು, ಐ ಫಾಲೋ ಕಮಲಾದಾಸ್ ಅಂತ. ಯಾಕಂದರೆ ಕಮಲಾದಾಸ್ ಒಂದು ಕಡೆ ಹೇಳ್ತಾರೆ, ದ ಲ್ಯಾಂಗ್ವೇಜ್ ಇನ್ ವಿಚ್ ಐ ರೈಟ್ ಈಸ್ ಮೈನ್ ಅಂತ. ನಾನು ಇಂಗ್ಲೀಷ್ ಒಳಗೆ ಬರಿತೀನಿ ಅಂದರೆ ಇಟ್ ಈಸ್ ಮೈ ಲ್ಯಾಂಗ್ವೇಜ್. ಇದು ಮೊಕಾಶಿ ಪುಣೇಕರ್ ಅವರ ಸಾಮರ್ಥ್ಯ. ಇನ್ನೂ ಒಂದು ವಿಷಯ ಇದ್ರೆ ಮೊಕಾಶಿ ಪುಣೇಕರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಬಹುಶಃ ಮೊಕಾಶಿ ಪುಣೇಕರ್ ವಾಸ್ ದ ಫಸ್ಟ್ ಪರ್ಸನ್ ಟು ಸ್ಟಡಿ ಸೀರಿಯಸ್ಲಿ ಇಂಗ್ಲೀಷ್ ಪೋಯೆಟ್ W.B. Yeats. ಅವ್ರು ಏನು ತಪ್ಪುಂಡೆ ನೋಡ್ರಿ. ಪ್ರೊಫೆಸರ್ V.K. ಗೋಕಾಕ್ರಂಥ ಶಿಕ್ಷಕರ ಅಂಡರು PhD ಮಾಡಿದರು. ಲೇಟರ್ ಫೇಸ್ ಇನ್ ದ ಪೋಯೆಟ್ರಿ ಆಫ್ ಶಂಕರ್ ಮೊಕಾಶಿ W.B. Yeats ಅಂತ. ಯಾವಾಗಿದ್ದು ಲೇಟರ್ ಫೇಸು ಕರ್ನಾಟಕ ಯೂನಿವರ್ಸಿಟಿ ಅವರು ಪಬ್ಲಿಷ್ ಮಾಡಿದರು, ಆವಾಗನೇ ಅವ್ರದ್ದು ಫಸ್ಟ್ ಇಂಗ್ಲೀಷ್ ಕೃತಿ ಬಂದದ್ದು ದ ಕ್ಯಾಪ್ಟಿವ್ ಅಂತ. ಆ ಕ್ಯಾಪ್ಟಿವ್ ಅನ್ನುವಂಥ ಇಂಗ್ಲೀಷ್ ಕವನ ಸಂಕಲನ ಏನದ 20ನೇ ಶತಮಾನದ ಪ್ರಸಿದ್ಧ ವಿಮರ್ಶಕರಾದರೆ ಹರ್ಬರ್ಟ್ ರೀಡ್ ಅಂತಿದ್ದರು ಇಂಗ್ಲೆಂಡ್ ಒಳಗೆ. ಅವರಿಗೆ ಆ ಕೃತಿಯನ್ನು ಕಳಿಸಿದರು. ಅವರು ಮೊಕಾಶಿ ಪುಣೇಕರ್ ಅವರಿಗೆ ಒಂದು ಪತ್ರ ಹಾಕಿದರು. I was very much impressed by your poetry. It is not easy to write in the style of W.B. Yeats and T.S. Eliot. Mokashi Punikkar, you have done it more perfectly than English writers. 20ನೇ ಶತಮಾನದಾಗ ಬ್ರಿಟಿಷ್ ಲಿಟ್ರೇಚರ್ ಒಳಗೆ W.B. Yeats ಮತ್ತು T.S. Eliot ಅಂದರೆ ಭಾಳ ಶ್ರೇಷ್ಠ ಕವಿಗಳು. ಅವರು ಉಪಯೋಗ ಮಾಡಿದಂಥ ಭಾಷೆಯನ್ನು ಒಬ್ಬ ಭಾರತೀಯ ವ್ಯಕ್ತಿಗೆ ಉಪಯೋಗ ಮಾಡ್ತಾನಂದ್ರೆ ಅದು ಅಷ್ಟು ಸರಳಲ್ಲ ಅಂತ ಹೇಳ್ತಾರೆ. ಮುಂದೆ ಬರೀತಾರೆ ಮುನ್ನುಡಿಯೊಳಗೆ, Mr. Punikkar, tomorrow, one day the world will recognize you as a great poet of Indian English literature. ಅದರ ನಂತರ ಟೆಂಟಪೋಲ್ ಅಂತ ಬಂತು, ಪ್ಯಾರಾಡೈಮ್ ಅಂತ ಬಂತು. ಲೇಟರ್ ಪೋಯಮ್ಸ್ ಆಫ್ W.B. Yeats ಅನ್ನೋ ಒಂದು ಕೃತಿ ರಚನೆ ಮಾಡಿದರು. ಕ್ಯಾಪ್ಟಿವ್ ಬಂದ ನಂತರ ದಿಲ್ಲಿ ಒಳಗೆ ಇನ್ನೊಬ್ಬ ಆಂಗ್ಲ ವಿಮರ್ಶಕ ಇದೆ, ಇಂಗ್ಲೀಷ್ ಕ್ರಿಟಿಕ್, ಡೇವಿಡ್ ಮೆಕುಚಿಯನ್ ಅಂತ. ಅದನ್ನು ಮೆಕುಟಿಯನ್ ಅಂತಲೂ ಪ್ರೊನೌನ್ಸ್ ಮಾಡ್ತಾರೆ. ಮೆಕುಶಿಯನ್ನು ಅಂತಾರೆ, ಮೆಕುಟಿಯನ್ನು ಅಂತಾರೆ. ಭಾಳ ಹಾರ್ಷ್ ಆಗಿ ಕಠೋರವಾಗಿ
ಕ್ಯಾಪ್ಟಿವನ್ನು ಕ್ರಿಟಿಸೈಸ್ ಮಾಡಿ ಭಾಳ ಕಠೋರ ವಿಮರ್ಶೆ ಇತ್ತು. ಹರ್ಬರ್ಟ್ ರೀಡ್ನಂಥ ವಿದ್ವಾಂಸರು ಮೊಕಾಶಿ ಪುಣೇಕರ್ ಅವ್ರನ್ನ ಹೊಗಳಿದರು. ಆದರೆ ಡೇವಿಡ್ ಮೆಕೋಶಿಯನ್ ಅಂತ ವಿದ್ವಾಂಸ ಅಷ್ಟೇ ಕಠೋರವಾಗಿ ಟೀಕೆಯನ್ನು ಮಾಡಿದ. ಒಬ್ಬ ಸಾಹಿತ್ಯ ಕ್ರಿಯೇಟಿವಿಟಿ ಇಲ್ಲೇ ಸಿಗೋದು. ಇಂಗ್ಲೀಷ್ ಒಳಗೆ ಬೈರನ್ ಅಂತ ಒಬ್ಬ ಕವಿ ಬರ್ತಾನೆ. ಅವನು ಯಾವಾಗ ಮೊದಲೇ ಪುಸ್ತಕ ಬರೆದ ಭಾಳ ಕಠೋರವಾದಂಥ ಟೀಕೆ ಬಂದಿತ್ತು, ಹಾರ್ಷ್ ಕ್ರಿಟಿಸಿಸಮ್. ಎಷ್ಟು ಹಾರ್ಷ್ ಕ್ರಿಟಿಸಿಸಮ್ ಅಂದರೆ ಅವನು ವಿಚಾರ ಮಾಡಿದ, ನಾನು ಇಂಗ್ಲೆಂಡ್ ಒಳಗೆ ಇರಲೇಬಾರ್ದು ಅಂತ. ಇಟಲಿ, ಫ್ರಾನ್ಸು ತಿರುಗಾಡ್ಕೊತ ಹೋದ್ರಿ ಅವನು. ವಾಪಸ್ ಬಂದ ನಂತರ ಅವನದೊಂದು ಕೃತಿ ಪಬ್ಲಿಷ್ ಆಯಿತು, ಚೈಲ್ಡ್ ಹೆರಾಲ್ಡ್ಸ್ ಪಿಲ್ಗ್ರಿಮೇಜ್ ಅಂತ. ಯಾವ ಜನ ಅವನ ಕಠೋರವಾಗಿ ಟೀಕೆ ಮಾಡಿದ್ರು ಅದೇ ಜನ ಅವನಿಗೆ ಬೆನ್ನು ಹತ್ತಿದ್ರು. ಬೈರನ್, ವೈ ಡೋಂಟ್ ಯು ರೈಟ್ ಅನದರ್ ಚೈಲ್ಡ್ ಹೆರಾಲ್ಡ್ ಪಿಲ್ಗ್ರಿಮೇಜ್ ಅಂತ. ಇನ್ನೊಂದು ಚೈಲ್ಡ್ ಹೆರಾಲ್ಡ್ ಪಿಲ್ಗ್ರಿಮೇಜ್ ಯಾಕೆ ರಚನೆ ಮಾಡಬಾರ್ದು ಅಂತ ಹೊಸ ಹೀರೋನ ಕ್ರಿಯೇಟ್ ಮಾಡಿಬಿಟ್ರು. ಇಂಗ್ಲೆಂಡ್ ಒಳಗೆ ಚೈಲ್ಡ್ ಹೆರಾಲ್ಡ್ ಅನ್ನೋಂಥ ಒಬ್ಬ ಹೊಸ ಹೀರೋನ ಸೃಷ್ಟಿಯಾಗಿಬಿಟ್ಟ. ಹಂಗೆ ಶಂಕರ್ ಮೊಕಾಶಿ ಪುಣೇಕರ್ ಲೈಫ್ನಾಗೆ ಆಗಿತ್ತು. ಸೊ ಡೇವಿಡ್ ಮೆಕೋಶಿಯನ್ ಏನು ವಿಮರ್ಶೆ ಮಾಡಿದ ಅದನ್ನು ಸೀರಿಯಸ್ ಆಗಿ ತಗೊಂಡು ಇದಕ್ಕೆ ನಾನು ಉತ್ತರ ಕೊಡಬೇಕಲ್ಲ ಅಂತಂದ್ರು. ಕಪ್ಲೆಟ್ಸ್ ಒಳಗೆ ದ್ವಿಪದಿ ಅಂಥೇಳಿ ಬಹುಶಃ ನಮ್ಮ ಭಾರತ ಇಂಗ್ಲೀಷ್ ಸಾಹಿತ್ಯದೊಳಗೆ ಅಂಥ ಕವಿತೆ ಹಿಂದೆ ಬಂದಿಲ್ಲ, ಇನ್ನೂ ತನಕ ಬಂದಿಲ್ಲ. ಎಪಿಸ್ಟಲ್ ಟು ಡೇವಿಡ್ ಮೆಕೋಶಿಯನ್ ಅಂತ ಒಂದು ಪತ್ರ ರೂಪದಾಗ ಒಂದು ಕವನ ಬರೆದ್ರು ಅವರು. ಈ ಎಪಿಸ್ಟಲ್ ಟು ಡೇವಿಡ್ ಮೆಕೋಶಿಯನ್ ಪಬ್ಲಿಷ್ ಆದ ನಂತರ ನಮ್ಮ ಇಂಡಿಯನ್ ಕ್ರಿಟಿಕ್ಸು, ವಿಮರ್ಶಕರು ಏನು ಮಾಡಿದರು ಅಂದರೆ ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವರು ಯಾರಿಗೆ ಕಂಪೇರ್ ಮಾಡ್ಲಿಕ್ಕೆ ಹತ್ರು? ಡ್ರೈಡನನ್ನು ಮ್ಯಾಕ್ ಫ್ಲ್ಯಾಕನು, ಅಲೆಕ್ಸಾಂಡರ್ ಪೋಪನ ಎಪಿಸ್ಟಲ್ ಟು ಡಾಕ್ಟರ್ ಅರ್ಬತ್ನಾಟ್. ಅಂದ್ರೆ ಅವರೇನು ಒಂದು ಭಾಷೆಯನ್ನು ಉಪಯೋಗ ಮಾಡ್ತಿದ್ರು, ಐರಾನಿಕ್ ಲ್ಯಾಂಗ್ವೇಜ್, ವ್ಯಂಗ್ಯ ಭಾಷೆ, ಅದಕ್ಕಿಂತನೂ ಭಾಳ ಪವರ್ಫುಲ್ ಆದಂಥ ಶಬ್ದಗಳನ್ನ ಉಪಯೋಗ ಮಾಡಿ ಎಪಿಸ್ಟಲ್ ಟು ಡೇವಿಡ್ ಮೆಕೋಶಿಯನ್ ಅಂತ ಬರುತ್ತೆ. ಇದ್ರ ಜೊತೆಗೆ ಒಂದು ಕಡೆ ಹೇಳ್ತಾರೆ ಅವರು, ವಿ ಆರ್ ಇಂಡಿಯನ್ಸ್, ವಿ ರೈಟ್ ಇನ್ ಇಂಗ್ಲೀಷ್ ದ್ಯಾಟ್ ವಿ ನೋ. ನಮಗೇನು ಇಂಗ್ಲೀಷ್ ಬರ್ತದೆ ಆ ಭಾಷೆಯಲ್ಲಿ ಬರಿತೀವಿ ನಾವು. ಬಿಕಾಸ್ ಇಂಗ್ಲೀಷ್ ಈಸ್ ನಾಟ್ ಅವರ್ ಮದರ್ ಟಂಗ್, ಬಟ್ ಸ್ಟಿಲ್ ವಿ ಆರ್ ರೈಟಿಂಗ್ ಇನ್ ಇಂಗ್ಲೀಷ್. English is your mother tongue, but how many errors are there in your poetry? ನಮ್ಮದು ಇಂಗ್ಲೀಷ್ ಮಾತೃ ಭಾಷೆ ಅಲ್ಲ. ನಮಗೇನು ಅರ್ಥ ಆಗ್ಯದ, ಏನು ತಿಳಿತದ, ನಾವು ಇಂಡಿಯನ್ ಇಂಗ್ಲೀಷ್ ಒಳಗೆ ಬರಿತೀವಿ. ಬಟ್ ನೀವು ನಿಮ್ಮ ಮಾತೃಭಾಷೆನೇ ಇಂಗ್ಲೀಷು, ಆದರೆ ಎಷ್ಟು ತಪ್ಪು ಮಾಡ್ತೀರಿ. ಎಷ್ಟು ಉದಾಹರಣೆ ಕೊಟ್ಟಿನಿ ನೋಡ್ರಿ ಪೋಯಮ್ ಒಳಗೆ. ಎಪಿಸ್ಟಲ್ ಟು ಡೇವಿಡ್ ಮೆಕೋಶಿಯನ್ ಒಳಗೆ ಇಂಗ್ಲೀಷರು ಸಾಹಿತ್ಯ ಬರಿಬೇಕಾದ್ರೆ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡೋರನ್ನು ಸಾಕಷ್ಟು ಉದಾಹರಣೆ ಕೊಡ್ತಾರೆ. ಅವ್ರ ಜೊತೆಗೆ ನಾನು ನನ್ನ PhD ಒಳಗೆ ಎಪಿಸ್ಟಲ್ ವಿಮರ್ಶೆ ಮಾಡ್ಬೇಕಾದ್ರೆ ಅಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದ್ದಾಗ ಅವ್ರ ಜೋಡಿ ಚರ್ಚೆ ಮಾಡ್ಲಿಕ್ಕತ್ತಿದ್ದೆ.
ಚರ್ಚೆ ಮಾಡ್ಬೇಕಾದ್ರೆ ಹಿ ಬಿಕೇಮ್ ಸೀರಿಯಸ್. ನಾನು ಕೇಳಿಸ ವೈ ಸರ್ ವೈ ಯು ಆರ್ ಸೋ ಸೀರಿಯಸ್ ಅಂತಂದಾಗ ಅವ್ರು ಹೇಳಿದರು, ಸಿ ಮಿಸ್ಟರ್ ಪಾಟೀಲ್, ಈವನ್ ಟುಡೇ ಐ ಆಮ್ ಫೀಲಿಂಗ್ ಗಿಲ್ಟಿ because after I sent epistle to David McCusian to read and comment, I received a letter. ಆ ಲೆಟರ್ ಒಳಗೆ ಡೇವಿಡ್ ಮೆಕೋಷಿಯನ್ ಬರೋದು, ಮಿಸ್ಟರ್ ಪುಣೇಕರ್, ಐ ಆಮ್ ರೀಡಿಂಗ್ ಯುವರ್ ಎಪಿಸ್ಟಲ್ ಆ್ಯಂಡ್ ಐ ವಿಲ್ ಸೆಂಡ್ ಮೈ ಕಾಮೆಂಟ್ರಿ ಟು ಯು ಅಂತ. ಆ ಲೆಟರ್ ಬಂದು ಮರುದಿವಸನ ಏನಾಗಿತ್ತು ಅಂದರೆ ಡೇವಿಡ್ ಮೆಕೋಷಿಯನ್ನು ತೀರಿ ಹೋದರು. ಸೊ ಮುಖಾಶ್ ಪುಣೇಕರ್ ಅವ್ರು ಏನು ಅಂದ್ರು ಅಂತಂದರೆ, ನಾವು ಯು ನೋ ವೈ ಆಮ್ ಗಿಲ್ಟಿ, ಐ ಶುಡ್ ನಾಟ್ ಹ್ಯಾವ್ ರಿಟರ್ನ್ ಸಚ್ ಎನ್ ಐರಾನಿಕ್ ಎಪಿಸ್ಟಲ್ ದ್ಯಾಟ್ ಹ್ಯಾಸ್ ಟೇಕನ್ ಲೈಫ್ ಆಫ್ ಮೈ ಫ್ರೆಂಡ್ ಅಂತ. ಇವ್ರನ್ನ ಕಟು ವಿಮರ್ಶೆ ಮಾಡಿದರು. ಅವರಂದರು, ನಾನೇನು ವ್ಯಂಗ್ಯ ಭಾಷೆಯನ್ನು ಉಪಯೋಗ ಮಾಡೀನಿ, ಅದು ನನ್ನ ಗೆಳೆಯನ ಜೀವನ ತಗೊಂತು, ನಾನು ಮಾಡಬಾರ್ದಾಗಿತ್ತು. ಬಟ್ ಇವತ್ತಿಗೂ, ಈವನ್ ಟುಡೇ, ಎಪಿಸ್ಟಲ್ ಟು ಡೇವಿಡ್ ಮೆಕೋಷಿಯನ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಗ್ರೇಟ್ ಎಪಿಸ್ಟಲ್ಸ್ ರಿಟನ್ ಬೈ ಆನ್ ಇಂಡಿಯನ್ ಇಂಗ್ಲೀಷ್ ರೈಟರ್. Shankar Mukashi Punekar was a great scholar. Sanskrit, Kannada and English. ಮೂರು ಭಾಷೆ ಒಳಗೆ ಪರಿಣಿತಿಯನ್ನು ಹೊಂದಿದ್ರು. ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಮಾಡಬೇಕಾದ್ರೆ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ರಿತ್ತಿ ಅಂತ ಒಬ್ಬರು ಪ್ರೊಫೆಸರ್ ಇದ್ದರು, ಹಿಸ್ಟ್ರಿ ಡಿಪಾರ್ಟ್ಮೆಂಟ್. ಆಮೇಲೆ ಇನ್ನೊಬ್ಬರು SR ರಾವ್ ಅಂತಿದ್ರು. ಇವ್ರಿಗೆ ಗೆಳೆತನ ಬೆಳೆದ ನಂತರ ಇವ್ರಿಗೂ ವೇದಾಧ್ಯಾಯ ಮಾಡೋದಾಗಲಿ, ಸಂಸ್ಕೃತ ಉಪನಿಷತ್ತುಗಳ ಅಭ್ಯಾಸ ಮಾಡೋದಾಗಲಿ ಸಾಕಷ್ಟು ಇಂಟ್ರೆಸ್ಟ್ ಇತ್ತು. SR ರಾವ್ ಅವರು ಈ ಮೊಹೆಂಜೊದಾರೋ ಹರಪ್ಪ ಸಂಸ್ಕೃತಿಯನ್ನು ಸಂಶೋಧನೆ ಮಾಡಲಿಕ್ಕೆ ಹೋದಾಗ ಅವ್ರಿಗೆ ಮುದ್ರೆಗಳು ಸಿಗ್ತವೆ. ನಾವು ಇಂಗ್ಲೀಷ್ ಒಳಗೆ ಸೀಲ್ಸ್ ಅಂತ ಕರಿತೀವಿ. ಆ ಮುದ್ರೆಗಳನ್ನು ಅಭ್ಯಾಸ ಮಾಡಿ SR ರಾವ್ ಅವ್ರು ಏನು ಹೇಳ್ತಾರೆ, ದೇರ್ ವಾಸ್ ಸಿವಿಲೈಜೇಷನ್ ಈವನ್ ಬಿಫೋರ್ ರಾಮಾಯಣ ಅಂತ ಹೇಳ್ತಾರೆ. ಅಂದ್ರೆ ತ್ರೇತಾಯುಗಕ್ಕಿಂತ ಮೊದಲು ಒಂದು ನಾಗರಿಕತೆ ಇತ್ತು ಅಂತ ಆ ಸೀಲ್ಸ್ ಮೇಲೆ ಹೇಳ್ತಾರೆ. ಮುಕಾಶಿ ಪುಣೇಕರ್ ಅವರಿಗೆ ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ. ಅವರು ಆ 22 ಸೀಲ್ಸ್ ಏನು ಸಿಕ್ಕಿದ್ದು SR ರಾವ್ ಅವರಿಗೆ, ಅವನ್ನ ತಗೊಂಡು ತಾವೊಂದಿಷ್ಟು ಸಂಶೋಧನೆ ಮಾಡಿ ಇನ್ನೊಂದಿಷ್ಟು ಸೀಲ್ಸನ್ನು ಮುದ್ರೆಗಳನ್ನ ಕಂಡು ಹಿಡಿದು ಸಂಶೋಧನಾ ಗ್ರಂಥನ ಪ್ರಕಟ ಮಾಡ್ತಾರೆ ಅವರು, ಸ್ಪಾನ್ಸರ್ಡ್ ಬೈ UGC. ಮೊಹೆಂಜೊದಾರೋ ಸೀಲ್ಸ್ ಅಂತ. ಅದರೊಳಗೆ ಹೇಳ್ತಾರೆ ಅವರು, ವೇದಿಕ್ ಪೀರಿಯಡ್ ವಾಸ್ ದ ಫಸ್ಟ್ ಪೀರಿಯಡ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ. ಆ ಸೀಲ್ಸ್ ಕೂಡ ಬರೋದು, ಮುದ್ರೆಗಳ ಕೂಡ ಬರೋದು ವೇದ ಕಾಲದೊಳಗಂತ. ಅಭ್ಯಾಸ ಮಾಡಿದರು, ಸಂಶೋಧನೆ ಮಾಡಿದರು, ಪ್ರಕಟ ಆಯಿತು, ಎಲ್ಲನೂ ಆಯಿತು. ಬಟ್ ಇದರ ಪರಿಣಾಮ ಏನು ಅಂತಂದರೆ, ಈ ವೇದಗಳ ಬಗ್ಗೆ, ಮುದ್ರೆಗಳ ಬಗ್ಗೆ ಸಂಶೋಧನೆ ಏನಾಯಿತು ಅಂದರೆ ಅದು ಮತ್ತೊಂದು ಕಾದಂಬರಿಗೆ ಹಾದಿ ಆಯಿತು, ಅವಧೇಶ್ವರಿ ಅಂತ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂತಿದೆ. ವೇದ ಕಾಲದೊಳಗೆ ಒಬ್ಬ ಸ್ತ್ರೀ ಯಾವ ರೀತಿ ರಾಜಕೀಯ ಮಾಡಬಲ್ಲಳು ಅಂತ ಭಾಳ ಚಂದ ಹೇಳ್ತಾರೆ.
ಆ ಕಾದಂಬರಿ ನಾವು ಹೆಂಗೆ ಓದ್ಕೋತ ಹೋಗ್ತೀವಿ, ಕೆಲವೊಂದು ಈಗೇನು ಘಟನೆಗಳು ನಡೀಲಿಕ್ಕತ್ತವ ಆ ಕಾಲಕ್ಕೂ ರಾಜಕೀಯ ಹಿಂಗೆ ಇತ್ತು ಅನ್ನೋದು ಕಂಡು ಬರ್ತದೆ ನಮ್ಗೆ. ಒಬ್ಬ ಸಾಮಾನ್ಯ ಹೆಣ್ಮಳಗು ಪುರ್ಕುತ್ ಸಾನಿ ಅಂತ, ಏನಕ್ಕಿನ ಮೈಂಡು, ಏನಕ್ಕಿನ ಪೊಲಿಟಿಕಲ್ ಗೇಮ್ಸು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಕಾದಂಬರಿನೇ ಓದಬೇಕು. ಅಂದ್ರೆ ಆ ಕಾಲಕ್ಕೂ ಸ್ತ್ರೀಯರು ಎಷ್ಟು ಪವರ್ಫುಲ್ ಇದ್ದರು ಅನ್ನಲಿಕ್ಕೆ ಅವಧೇಶ್ವರಿ ಒಂದು ಎಕ್ಸಾಂಪಲ್, ಉದಾಹರಣೆ. ನಟನಾರಾಯಣಿ, ಇಂಗ್ಲೀಷ್ ಒಳಗೆ ನಾನಾಸ್ ಕನ್ಫೆಷನ್ ಅಂತ ಬರ್ತದೆ. ನೀವು ನಾನಾಸ್ ಕನ್ಫೆಷನ್ ಓದಿದ್ರೆ ಅಥವಾ ನಟನಾರಾಯಣಿ ಓದಿದ್ರೆ, ಕಾದಂಬರಿ ಮುಗಿದ ಮೇಲೆ ನಮಗೇನು ಅನಿಸ್ತದೆ ಅಂದರೆ, ಶಂಕರ ಮುಕಾಶಿ ಪುಣೇಕರು ಎಲ್ಲೋ ಒಂದು ನಾಟಕ ಕಂಪನಿ ನಡೆಸಿದ್ರು, ಹೀಗಾಗಿ ಎಷ್ಟು ಪರಿಪೂರ್ಣವಾಗಿ ಬರೀಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತೀವಿ. ಅಂದರೆ ಈವನ್ ಮೈನ್ಯೂಟೆಸ್ಟ್ ಡಿಟೇಲ್ಸ್ ಆಫ್ ಎ ಡ್ರಾಮಾ ಥಿಯೇಟರ್, ಡ್ರಾಮಾ ಕಂಪನಿ ಹ್ಯಾಸ್ ಬಿನ್ ಬ್ರಾಟ್ ಇನ್ ನಟನಾರಾಯಣ್. ನಾವು ಮುಕಾಶಿ ಪುಣೇಕರ್ ಅವ್ರನ್ನ ವಿಮರ್ಶೆ ಮಾಡ್ಕೋತ ಹೋದಂಗೆ ಟೈಮ ಸಾಲೋದಿಲ್ಲ. ಭಾಳ ಚರ್ಚೆಗೊಳಗಾಗಿದ್ದು ಮಾಯೆಯ ಮೂರು ಮುಖಗಳು. ಇವತ್ತಿಗೂ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾರೆ. ಸಾಹಿತ್ಯ ಕ್ಷೇತ್ರದೊಳಗೆ ಮಾಯೆ ಮೂರು ಮುಖಗಳು ಬಂದ ನಂತರ ಶಂಕರ ಮುಕಾಶಿ ಪುಣೇಕರ್ ಅವ್ರನ್ನ ಕನ್ನಡ ಸಾಹಿತಿ ಅಂತ ಕನ್ಸಿಡರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಾನು ಆವಾಗ ಹೇಳಿದೆ, ಅವರಲ್ಲಿ ಸಂಸ್ಕೃತ ಪಾಂಡಿತ್ಯ, ಕನ್ನಡ ಪಾಂಡಿತ್ಯ ಮತ್ತು ಇಂಗ್ಲೀಷ್ ಪಾಂಡಿತ್ಯನೂ ಇತ್ತು. ಸಂಸ್ಕೃತ ಪಾಂಡಿತ್ಯ ಅವರಲ್ಲಿ ಹೆಂಗಿತ್ತು ಅಂತಂದರೆ, ಅದನ್ನು ಭಾಷಾಂತರ ಮಾಡಿದರೆ ಬಹುಶಃ ಈ ಭಾಷಾಂತರ ಇನ್ನು ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಭಾಷಾಂತರವನ್ನು ಮಾಡ್ತಾರೆ. ಕಾಳಿದಾಸನ ಋತು ಸಂಹಾರ, ದ ಸೈಕಲ್ ಆಫ್ ಸೀಸನ್ಸ್ ಅಂತ ಮಾಡ್ತಾರೆ. ಕಾಳಿದಾಸನ ಭಾಷಾಂತರ ಮಾಡೋದು ಅಷ್ಟು ಸರಳ ಇಲ್ಲ. ಯಾಕಂದರೆ ಕಾಳಿದಾಸನ ಋತು ಸಂಹಾರ ನಾವು ಓದಿದರೆ ಅದರಲ್ಲಿ ಬರ್ತಕ್ಕಂಥ ಏನು ರಸಗಳವ, ಆಶ್ಚರ್ಯ ಪಡಬೇಕಾದದ್ದು ಏನಂದ್ರೆ, ವಾಟ್ ಈಸ್ ಸರ್ಪ್ರೈಸಿಂಗ್ ಈಸ್ ದಿ ಸೇಮ್ ರೊಮ್ಯಾಂಟಿಕ್ ಎಮೋಷನ್ಸ್ ಹ್ಯಾವ್ ಬಿನ್ ಬ್ರಾಟ್ ಇನ್ ಸೈಕಲ್ ಆಫ್ ಸೀಸನ್ಸ್. ಯಾಕೆ ಸೈಕಲ್ ಆಫ್ ಸೀಸನ್ಸು ವಿಶೇಷ ಅನ್ನಿಸ್ತಾ ಅಂದರೆ, KM ಮುನ್ಷಿ ವಿದ್ವಾಂಸರು ನಮ್ಮ ಸಂವಿಧಾನ ರಚನೆ ಒಳಗೆ KM ಮುನ್ಷಿ ಅವ್ರದ್ದು ಭಾಳ ದೊಡ್ಡ ಪಾತ್ರ ಅದ ರೀ. ಸಾಕಷ್ಟು ಮಂದಿಗೆ ಗೊತ್ತಿಲ್ಲ ಅದು. ಅವರು ಇದಕ್ಕೆ ಮುನ್ನುಡಿ ಬರೀತಾರೆ. ಅವರು ಒಂದು ಕಡೆ ಹೇಳ್ತಾರೆ, ಅವರು ಇಫ್ ಎನಿ ಒನ್ ಕ್ಯಾನ್ ಟ್ರಾನ್ಸ್ಲೇಟ್ ಋತು ಸಂಹಾರ ಇನ್ ಇಂಗ್ಲೀಷ್ ಅದರ್ ದೆನ್ ಶಂಕರ್ ಮುಕಾಶಿ ಪುಣೇಕರ್ ಈಸ್ ಶಂಕರ್ ಮುಕಾಶಿ ಪುಣೇಕರ್ ಓನ್ಲಿ ಅಂತ ಹೇಳ್ತಾರೆ. ಅಂದ್ರೆ ಆ ಪರಿಪಕ್ವತೆ ಭಾಷೆಯಲ್ಲಿ ಮತ್ತೆ ಯಾರು ಭಾಷಾಂತರ ಮಾಡಬೇಕು ಅಂದ್ರೆ ಶಂಕರ ಮುಕಾಶಿ ಪುಣೇಕರವರೇ ಮಾಡಬೇಕು, ಹೊರತು ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಾಹಿತ್ಯದೊಳಗೆ ಹೆಸರು ಕನ್ನಡ ಸಾಹಿತ್ಯ ಇರ್ಬೋದು, ಇಂಗ್ಲೀಷ್ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಭಾಷಾಂತರ ಇರ್ಬೋದು. ಅವಧೂತ ಗೀತಾ ಅನ್ನುವಂಥ ಒಂದು ಪುಸ್ತಕನ ಸಂಪಾದನೆ ಮಾಡ್ತಾರೆ. ಆ ಅವಧೂತ ಗೀತಾ ಏನಿತ್ತು ಅಂದರೆ WB ಯೇಟ್ಸಿಗೆ ಭಾಳ ಪರಿಣಾಮ ಬೀರ್ತಿ. ಅದು WB ಯೇಟ್ಸ್ ಮೇಲೆ ಪರಿಣಾಮ ಬೀರಿದ್ದಕ್ಕೆ ಶಂಕರ್ ಮುಕಾಶಿ ಪುಣೇಕರ್ ಅವರು WB ಯೇಟ್ಸನ್ನು ಕಾವ್ಯನ ಅಭ್ಯಾಸ ಮಾಡಬೇಕಂತ ನಿರ್ಧಾರ ಮಾಡಿ, ಒಂದು ಅಂಕದ ಸಂಶೋಧನೆ ಆಯಿತು. ಎರಡನೇದ್ದು
ಲೇಟರ್ ಪೋಯಮ್ಸ್ ಆಫ್ W.B. Yeats ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದರು. ಯಾಕೆ ನಾವೆಲ್ಲರೂ ಶಂಕರ್ ಮೊಕಾಶಿ ಪುಣೇಕರ್ನವ್ರನ್ನ ಇವತ್ತು ನೆನೆಸ್ಕೋಬೇಕು ಅಂತಂದರೆ, ವೆಸ್ಟರ್ನ್ ಯೂನಿವರ್ಸಿಟೀಸ್ ಒಳಗೆ ಯಾರಾದರೂ W.B. Yeats ಬಗ್ಗೆ ಸಂಶೋಧನೆ ಮಾಡಬೇಕು ಅಂತಂದರೆ ಅವರು ಫಸ್ಟಿಗೆ ರೆಫರ್ ಮಾಡೋದು ಶಂಕರ್ ಮೊಕಾಶಿ ಪುಣೇಕರ್ ಅವ್ರ ಪುಸ್ತಕಗಳು. ಒಂದು ಲೇಟರ್ ಫೇಸು, ಇನ್ನೊಂದು ಲೇಟರ್ ಪೋಯಮ್ಸ್. ನೋಡಿರಿ, ಪಾಶ್ಚಾತ್ಯರು ಕೂಡ W.B. Yeats ಬಗ್ಗೆ ಸಂಶೋಧನೆ ಮಾಡಬೇಕು ಅಂದ್ರೆ ಮೊದಲು ಅವ್ರು ರೆಫರ್ ಮಾಡಬೇಕಾದ್ದು ಇವೆರಡು ಪುಸ್ತಕಗಳನ್ನ. ಸೂಚಕದ ಸಂಗತಿ ಏನು ಅಂತಂದ್ರೆ, ನಮ್ಮ ಸಾಹಿತಿಗಳನ್ನ ನಾವೇ ಎತ್ತಿ ಹಿಡಿಲಿಕ್ಕೆ ತಯಾರಿಲ್ಲ. ಎಂತಿಂಥ ಮೇರು ಕೃತಿಗಳನ್ನ ರಚನೆ ಮಾಡ್ಯಾರ. ಇದು ಶಂಕರ್ ಮೊಕಾಶಿ ಪುಣೇಕರ್ ಅವರ ಬರಹ. ಅವರ ಜೀವನದೊಳಗೆ ನಡ್ತಕ್ಕಂಥ ಒಂದೊಂದು ಘಟನೆ ಕೂಡ ಅವರ ಕೃತಿ ಒಳಗೆ ಕಂಡು ಬರ್ತದೆ. ಬಾಂಬೆ ಲೈಫನ್ನು ಇಂಗ್ಲೀಷ್ ಒಳಗೆ ಕನ್ನಡ ಒಳಗೂ ಕೂಡ ಆ ಬಾಂಬೆ ಜೀವನ ಇಟ್ಕೊಂಡು ಕೃತಿಗಳ ರಚನೆ ಮಾಡಿದರು. ಸೊ ಶಂಕರ್ ಮೊಕಾಶಿ ಪುಣೇಕರ್ ಅವರು ಎಂಥ ವ್ಯಕ್ತಿತ್ವ ಅಂತಂದರೆ, ಅವ್ರನ್ನ ಅಭ್ಯಾಸ ಮಾಡಬೇಕು ಅಂತಂದರೆ ಅವ್ರ ಕೃತಿಗಳನ್ನು ಓದಿದರೆ ಅವ್ರ ವ್ಯಕ್ತಿತ್ವ ಎಷ್ಟು ಎತ್ತರಕ್ಕದ ಅನ್ನೋದು ನಮಗೆ ಕಂಡು ಬರ್ತದೆ. ಮೊಕಾಶಿ ಪುಣೇಕರ್ ಅವರು ಇಂಡೋ ಆಂಗ್ಲಿಯನ್ ಕ್ರೀಡ್ ಅಂತ ಒಂದು ಪುಸ್ತಕ ಬರೆದರು. ಅದನ್ನು ಆಸ್ಟ್ರೇಲಿಯಾದ ಒಬ್ಬ ವಿಮರ್ಶಕರಿಗೆ ವಿಮರ್ಶೆ ಬರಲಿಕ್ಕೆ ಕಳಿಸಿದರು. ಅವರಿಗೊಂದು ಪತ್ರ ಬಂತು. ಬರೀತಾರವರು, ಮಿಸ್ಟರ್ ಮೊಕಾಶಿ ಪುಣೇಕರ್, I read your Indo-Anglian creed. And you say that every Indian writer should write in his own language, in the language he wants. ಯಾವ ಭಾಷೆ ಬೇಕು ಆ ಭಾಷೆಗೆ ಬರೀರಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಡೋಂಟ್ ಫಾಲೋ ಎನಿ ರೈಟರ್, ಫಾಲೋ ಯುವರ್ ಹಾರ್ಟ್, ವಾಟ್ ಕಮ್ಸ್ ಇನ್ ಯುವರ್ ಹಾರ್ಟ್ ಬ್ರಿಂಗ್ ಇಟ್ ಔಟ್ ಅಂತ ಹೇಳ್ತಾರೆ. ಯಾಕೆ ಇದನ್ನು ಅವರು ಮೆನ್ಷನ್ ಮಾಡಿದರು ಅಂತಂದರೆ, ಯಾವಾಗ ನಮ್ಮಲ್ಲಿ BM ಶ್ರೀ ಅವರು ಇಂಗ್ಲೀಷ್ ಗೀತೆಗಳಂತೂ ಪುಸ್ತಕ ತಂದರು, ಕನ್ನಡದೊಳಗೆ ಭಾಷಾಂತರ ಮಾಡಿ ಎಲ್ಲ ರೊಮ್ಯಾಂಟಿಕ್ ಕವಿಗಳನ್ನ, ಅದ್ರ ಜೊತೆಗೆ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲೀಷು ಪ್ರಾರಂಭ ಆಯಿತು. ಶುರುವಾತಿಗೇನು ಇಂಗ್ಲೀಷ್ ಕವನಗಳನ್ನ ಬರೆದ್ರು, ನಾವು ವರ್ಡ್ಸ್ವರ್ತು, ಕೀಟ್ಸು, T.S. ಎಲಿಯಟ್ಟು, ಕೋಲ್ಡ್ರಿಡ್ಜು ಇವ್ರ ಪ್ರಭಾವವನ್ನು ಕಾಣ್ತೀವಿ. ಸೊ ಇನ್ಫ್ಲೂಯೆನ್ಸ್ ಆಫ್ ಪರ್ಟಿಕ್ಯುಲರ್ಲಿ ರೊಮ್ಯಾಂಟಿಕ್ ರೈಟರ್ಸ್, ವರ್ಡ್ಸ್ವರ್ತ್, ಕೋಲ್ಡ್ರಿಡ್ಜ್, ಸ್ಕಾಟ್, ಕೀಟ್ಸ್, ಶೆಲಿ, ಬೈರನ್ ಇವ್ರ ಪ್ರಭಾವ ಕಂಡು ಬರ್ತದೆ. ಅದಕ್ಕೆ ಅವ್ರು ಹೇಳಿದ್ದೇನು, ಲುಕ್ ಇನ್ ಟು ಯುವರ್ ಹಾರ್ಟ್ ಆ್ಯಂಡ್ ರೈಟ್, ರೈಟ್ ಇನ್ ಯುವರ್ ಓನ್ ಲ್ಯಾಂಗ್ವೇಜ್, ರೈಟ್ ಅಬೌಟ್ ಯುವರ್ ಪೀಪಲ್, ರೈಟ್ ಅಬೌಟ್ ಯುವರ್ ಕಂಟ್ರಿ. ನಿಮ್ಮ ದೇಶದ ಬಗ್ಗೆ, ನಿಮ್ಮ ಜನಾಂಗ ಬಗ್ಗೆ, ನಿಮ್ಮ ಜನರ ಬಗ್ಗೆ ಬರೀರಿ.
ನೀವು ಪಾಶ್ಚಾತ್ಯರ ಬಗ್ಗೆ ಬರೆದ್ರೆ ಪಾಶ್ಚಾತ್ಯರ ಪ್ರಭಾವ ನಿಮ್ಮಲ್ಲಿ ಆಗ್ತದೆ ಹೊರತು ನಿಮ್ಮ ಪ್ರಭಾವ ಪಾಶ್ಚಾತ್ಯರ ಮೇಲೆ ಆಗೋದಿಲ್ಲ. ಸೊ ಅದಕ್ಕೆ ಶಂಕರ್ ಮುಕಾಶಿ ಪುಣೇಕರ್ ಅವರು ಒಂದು ಕರೆ ಹೇಳ್ತಾರೆ, why I started using Indian idioms and phrases is because I wanted to show Western writers that an Indian can also write in a far better English than English writers. ಅಂದರೆ ಒಬ್ಬ ಭಾರತೀಯನು ಬ್ರಿಟಿಷ್ ರೈಟರ್ಸ್ಗಿಂತನೂ ಪವರ್ಫುಲ್ಲಾಗಿ ಬರಿಬೋದು ಅನ್ನುವಂಥದ್ದು ವಿಷಯನಿಟ್ಕೊಂಡು ಅವರು ಸಾಕಷ್ಟು ಕೃತಿಗಳನ್ನ ರಚನೆ ಮಾಡಿದರು. ಸೊ ಇಂಥ ವ್ಯಕ್ತಿ ಬಗ್ಗೆ ಇಂಥ ವ್ಯಕ್ತಿತ್ವ ಬಗ್ಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. Congratulations, sir. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವ್ರ ಮಾತು ಕೇಳಿದ್ರೆ ಭಾಳ ಶಾಂತ ಸಮಾಧಾನ ಪ್ರಕೃತಿಯವರಿದ್ದಾರೆ. ವೆರಿ ಶಾಂತ ಸಮಾಧಾನ ಪ್ರಕೃತಿಯವರಿದ್ದಾರೆ. ಇವರನ್ನು ಕಲಿಬೇಕು ನಾವು. ಮತ್ತೊಂದ್ಸಲ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಈ ಸಮಯದಲ್ಲಿ ಹೇಳುತ್ತಾ, ಇನ್ನು ಉಪನ್ಯಾಸಕರು ಬರೆದಿರುವಂತಹ ಶ್ರೀ ಚಿದಂಬರ ಪಾಟೀಲ್ ಸರ್ ಬರೆದಿರುವಂತಹ ಕೃತಿ ಸಾವಿತ್ರಿ ಕೃತಿಯ ಲೋಕಾರ್ಪಣೆ ಆಗ್ತದೆ. ಇದನ್ನ ಎಲ್ಲ ವೇದಿಕೆಯ ಸದಸ್ಯರು, ವೇದಿಕೆಯ ಗಣ್ಯರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ನಮ್ದು ಕೊರಡಿದು ನನ್ನ ಕಡೆ ಅದೇ ರೀ, ಅಭಿನಂದನೆ. ಇದು ಗ್ರಂಥ ಅವ್ರದ್ದು ಎರಡು ಇನ್ನೂ ಅದೇ ಎರಡು